ಶ್ರದ್ಧಾ ಅಪ್ಪಾಜಿ ಅಪ್ಪಾಜಿ ಬಂದೆ ಮಗಳೇ ಬಾ ಕೂತ್ಕೋ ನಿಧಾನ ಭುವನ್ ಕಂದ ಏನೋ ಇದು ನಿನ್ನ ಸ್ಥಿತಿ ಅಲ್ಲಮ್ಮ ಹೇಗಾಯ್ತಮ್ಮ ಇದೆಲ್ಲ ಯಾರು ಏನು ಮಾಡಿದ್ರು ಹೇಳು ರೀ ಏನಾಯ್ತ್ರಿ ನಿಮ್ಗೆ ಅಯ್ಯೋ ರೀ ನೀವು ಹುಷಾರಾಗಿದ್ದೀರಾ ತಾನೆ ಶ್ರದ್ಧಾ ಏನಮ್ಮ ಶ್ರದ್ಧಾ ಇದು ಎಲ್ಲಿ ಹೋಗ್ಬಿಟ್ಟಿದ್ಯಮ್ಮ ಇಷ್ಟು ದಿನ ನೀನು ಛೇ ಕಮಲಮ್ಮ ಹೋಗಿ ಪಾನ್ಕ ತಗೊಂಬನ್ನಿ ಹೋಗಿ ನೀವು ಎಂತದ ಇದು ಛೇ ಎಂತ ಹಾಪ್ಕಾಗಂತೇಳಿ ಅನ್ಕೊಂಡಿದ್ನ ಅದೇ ಆವತ್ತು ಈ ಭುವನ ಮೇಡಮ್ ಹುಡ್ಕೊಂಬಂದು ಹೀರೋ ಆಗೋದ ಅಲ್ಲ ನಾ ಏನು ಕಮ್ಮಿ ಹುಡುಕಿದ್ನ ಹಾಂ ನನ್ನ ಕೈಗೆ ಸಿಗೋದಲ್ವ ಮೇಡಮ್ ಕೊನೆಗೂ ಇವನ ಕೈಗೆ ಸಿಕ್ಕಿದ್ರು ಸಿಕ್ಕದ್ದೇನೋ ಹೌದು ಆದರೆ ಆ ಕಾಡಿನಲ್ಲಿ ಇವರಿಬ್ಬರೇ ಇದ್ದಿದ್ದು ಅಕಸ್ಮಾತ್ ಇವರಿಬ್ಬರ ಮಧ್ಯೆ ಎಂತಾರು ನಡೆದಿದ್ರೆ ಚೇ ಮೇಡಮ್ ಅಂತಾರಲ್ಲ ಬಿಡು ಮರೆ ಕೆಲಸದವ್ರನ್ನೆಲ್ಲ ಅವ್ರು ಎಂತಕ್ಕೆ ಹತ್ರ ಬಿಟ್ಕತ್ರು ಆದರೆ ಅವರು ಈ ಪಚ್ಚಿನ ಮಾತ್ರ ಹತ್ರ ಬಿಟ್ಕತ್ರು ಟೀಚರಮ್ಮ ನೀವು ಬಂದಿದ್ದು ಸಮಾಧಾನ ಆಯ್ತು ಕಾಣಿ ದಣಿಗಳು ನಾವು ಯಾರು ಒಂದು ವಾರದಿಂದ ಸಮ ಊಟ ನಿದ್ದೆ ಮಾಡಲಿಲ್ಲ ಈಗ ನೀವು ಬಂದಿದ್ದು ಎಲ್ಲ ಸಮ ಆಗ್ತದೆ ಟೀಚರಮ್ಮ ತಕೊಳ್ಳಿ ಶರ್ಬತ್ ಕುಡಿ ಟೀಚರಮ್ಮ ಪಾಪ ನೀವು ಅದೆಂತಾತಂತ ಹೇಳ್ಕಣಿ ಇಷ್ಟು ಜನ ನಾವೆಲ್ಲ ಇದ್ರು ನೀವು ಅದೆಂಗೆ ತಪ್ಪಿಸ್ಕೊಂಡ್ರಿ ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಿತ್ತಾ ಟೀಚರಮ್ಮ ಅದೆಂತಾತ್ ಹೇಳಿ ಟೀಚರಮ್ಮ ಅದು ಅದು ಅವತ್ತು ಅದು ನಾನು ಹೇಳ್ತೀನಿ ಆದರೆ ಈ ವಿಷಯ ಹೇಳೋದ್ರಿಂದ ಒಂದು ನೀವು ಯಾರು ನಂಬೋದಿಲ್ಲ ಇಲ್ಲ ನೀವೆಲ್ಲರೂ ಶಾಕ್ ಆಗ್ತೀರಿ ಅದೇನು ಅಂತ ಹೇಳು ಭುವನ್ ಹಾಯ್ ಮರ್ರೆ ನಂಗೆ ಗೊತ್ತಿದ್ದಿತ್ತು ನಮ್ಮ ಅಕ್ಕ ನೀವು ಬಿಡ್ಸ್ಕೊ ಬಂದೇ ಬತ್ತೆ ನಂಗೆ ಗೊತ್ತಿದ್ದಿತ್ತು ನಾ ಆವತ್ತೇ ಹೇಳ್ಸ್ಕೊಂಡಿದ್ದೀವಿ ನಿಮ್ ಬಿಟ್ರೆ ಈ ಕೆಲಸನ ಮತ್ತೆ ಯಾರಿಗೂ ಮಾಡೋಕ್ಕಾತಿಲ್ಲ ಅಂದೇಳಿ ನಂಗೆ ಎಷ್ಟು ಖುಷಿ ಆಯ್ತಿತ್ತು ಗೊತ್ತಾ ಹಾಗೇನು ಇಲ್ಲ ಸವಿತಾ ದಣಿಗಳು ರಮೇಶ್ ಅಣ್ಣ ನಿನ್ನ ಗಂಡ ಇವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಆಗಿದ್ದು ಅವರೆಲ್ಲ ಬರ್ತಿದ್ರೆ ತುಂಬ ಕಷ್ಟ ಆಗೋಗ್ತಿತ್ತು ನನ್ನ ಗಂಡ ಅಂದ್ರೆ ನಿನ್ನ ಗಂಡ ಅಂದರೆ ಪಚ್ಚಿ ಇನ್ಯಾರು ಥೂ ಅವನ ಹೆಸರು ಅಂತ ತೆಗಿಬೇಡ ಮಹಾ ಪುಕ್ಲ ಅವ ನಾ ಯಾವತ್ತ ಅವನ ಗಂಡನ ಎಣಿಸ್ಕೊಂಡ್ಲಿಲ್ಲ ನಂಗೆ ಹುಚ್ಚಿಡ್ಸೋದು ನೀವೇ ಅಲ್ದ ನೀವೇ ನನ್ನ ನಿಜವಾದ ಗಂಡ ಇದೇನು ಕರ್ಮರಪ್ಪ 2-3 ದಿನ ಕಾಡಲ್ಲಿದ್ರು ಕಾಡೋರಿರಲಿಲ್ಲ ಇಲ್ಲಿ ಬಂದ ಕೂಡಲೇ ಮತ್ತೆ ಅದೇ ಹಳೆ ಕತೆ ಒಂದು ಕಡೆ ಆ ಊರ್ಮಿಳ ಇನ್ನೊಂದು ಕಡೆ ಆ ಸವಿತಾ ಎಂತ ಯೋಚನೆ ಮಾಡ್ತಿದ್ರಿ ಓ ಎಂತ ಹೇಳುದಂತನಾ ನೀವೆಂತ ಹೇಳುದು ಬೇಡ ನಿಮ್ಮ ಮನ್ಸಲ್ಲಿ ನಾನಿದ್ನಲ್ಲ ನೀವೆಂತ ಮಾತಾಡ್ದಿರು ನಂಗೆ ಅರ್ಥ ಆಯ್ತು ಹಾಯ್ ಎಂತ ಗೊತ್ತಿತ್ತಾ ನೀವು ಅಕ್ಕನ ಹುಡ್ಕೋಕೆ 2-3 ದಿವಸ ಕಷ್ಟಪಟ್ರಲ್ಲ ಅದನ್ನ ಕೊಂಡ್ಕೊಂಡು ನಂಗೆ ಎಂತೋ ಒಂದು ಆಸೆ ಆಯ್ತು ಗೊತ್ತಿತ್ತಾ ಛೇ ನಾನಾದರೂ ಕಳೆದೋಗ್ಬಾರ್ದಿತ್ತಾ ಅನ್ನಿಸ್ತಿತ್ತು ಎಂತಕ್ಕಂದ್ರೆ ನನ್ನ ರಾಜ್ಕುಮಾರ ನಂಗೋಸ್ಕರ ಹೊರಡಿದ ಕಾಮಕ್ಕೆ ಎಷ್ಟು ಆಸೆ ಇದ್ದಿತ್ತು ಗೊತ್ತಿತ್ತಾ ಸವಿತಾ ನೀನೇನು ಅನ್ಕೊಂಡಿದ್ಯಾ ಹಾಂ ಏಯ್ ನೀನು ಮದುವೆ ಆಗಿರೋ ಹುಡುಗಿ ಈ ಥರ ಇನ್ನೊಬ್ಬ ಗಂಡ ಜೊತೆ ಹೀಗೆಲ್ಲ ಮಾತಾಡಬಾರ್ದು ಅರ್ಥ ಆಗ್ತಿದ್ಯಾ ಇವಾಗ ನಾನು ಹೇಳಿದ್ರೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಹೋಗ್ತೀಯಾ ಅಥವಾ ಕಮಲಮ್ಮಂಗೆ ಹೇಳಿ ಬುದ್ಧಿ ಕಲಿಸ್ಬೇಕಾ
ಬೈದವರು ನೀವೇ ಬೈಕ್ ನಂಗೆ, ಹೊಡೆದವರು ನೀವೇ ಹೊಡಿಕ್ ನಂಗೆ. ನಿಮ್ಮೊಬ್ಬರಿಗೆ ಅಧಿಕಾರ ಕೊಟ್ಟಿದ್ದೀನಿ ನಾನು. ಮೊನ್ನೆ ಬೆಳಗಿನ ಜಾವ ನಾಯಿಬ್ರು ಓಡೇ ಮದುವೆ ಥರ ಕನ್ಸು ಬಿದ್ದಿತ್ತು. ಬೆಳಗಿನ ಜಾವ ಕನ್ಸು ಬಿದ್ದರೆ ಅದು ನಿಜ ಆಗ್ತಂಬ್ರು. ಹೌದಾ? ನನಗೂ ಬೆಳಗಿನ ಜಾವ ಒಂದು ಕನಸು ಬಿದ್ದಿತ್ತು. ಅದ್ರ ನನಗೆ ಹಾವು ಕಚ್ಚಿತ್ತು. ಅದ್ರ ನಂಗೆ ಹಾವು ಕಚ್ಚಿದ್ಯಾ? ಹಾಂ, ನಾನು ಸತ್ತೋಗಿದ್ದೀನಾ? ಇಲ್ಲ ತಾನೇ. ಇದು ಹಾಗೇನೆ, ಇದೆಲ್ಲ ಆಗೋದು ಇಲ್ಲ, ಹೋಗೋದು ಇಲ್ಲ. ಸುಮ್ಮನೆ ನನ್ನ ಬಗ್ಗೆ ಕನಸು ಕಾಣೋದಕ್ಕಿಂತ ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣು. ಎಂತ ಮಾತಾಡ್ತೀರಿ ಮಾರ್ರೆ? ನನ್ನ ಭವಿಷ್ಯ ನೀವೇ ಅಲ್ದ. ನಾನೀಗ ಅಡುಗೆ ಎಲ್ಲ ಮಾಡು ಕಲ್ತ್ಕೊಂಡಿದ್ದಿ. ನಿಮ್ಗೆ ಎಂತ ಬೇಕಾ ಮಾಡಿ ಹಾಕ್ತಿ. ಹೆಂಗೋ ಶ್ರದ್ಧ ಟೀಚರ್ ಬಂದಾಯ್ತು, ಎಲ್ಲ ಸಮ ಆಯ್ತು. ಇನ್ನು ಹೆಂಗಾರು ಮಾಡಿ ಎಲ್ಲರೂ ಒಪ್ಸಿ ಮದುವೆ ಅಪ್ಪ ಬಚ್ಚಿ ಬಚ್ಚಿ ಸಾಯ್ಲಿ, ಅವ್ನು ಬಿಟಿಗೆ ಬತ್ತಿ. ನಾನು ಓಡಿಸ್ಕೊಂಡು ಹೋಯ್ನಿ, ನೀವು ಎಲ್ಕಾದ್ರು ನಾನು ಬತ್ತಿ. ನಾನು ಮದುವೆ ಐನಿ. ಬೇಡ ಸವಿತಾ, ಇದು ಜಾಸ್ತಿ ಆಯ್ತು. ಏನು ತಲೆಗೆಲ್ಲ ಕೆಟ್ಟಿದೆ ಹಾಗೆ ನಿಮಗೆ? ಹೌದು, ಕೆಟ್ಟಿತ್ತು. ಇನ್ನೂ ಸಮ ಇಲ್ಲ. ನಾನು ಮದುವೆ ಐನಿ. ದಮ್ಮಯ್ಯ ಕೈ ಮುಗಿತೀನಿ ನಿಮಗೆ. ನಿನಗೆ ಬಾಯಿ ಮಾತಲ್ಲೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ಅಲ್ಲ? ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ಹುಚ್ಚುಡುಗಿ ಅಂತ ನೋಡಿದ್ರೆ 4 ಬಾರಿಸ್ಬೇಕಾಗತ್ತೆ. ಮದುವೆ ಆಗಿರೋ ಹುಡುಗಿ ಬಾಯಿಂದ ಬರೋ ಮಾತಾಯ್ತು. ಛೀ, ಹೊರಡಿದ್ದ. ಅಲ್ಲ, ಅಪ್ಪಾಜಿ, ಅಪ್ಪಾಜಿ. ಊರ್ಮಿಳಾ, ಏನಮ್ಮ? ಅಪ್ಪಾಜಿ, ನಾನು ನಿಮ್ಮನ್ನ ಅಪ್ಪಾಜಿ ಅಂತ ಕರೆದ್ರೆ ನಿಮಗೆ ಬೇಜಾರಿಲ್ಲ ತಾನೆ? ಬೇಜಾರು ಯಾಕಮ್ಮ? ಮಗನ ಬಾಯಿಂದ ಅಪ್ಪಾಜಿ ಅಂತ ಕರೆಸ್ಕೊಳ್ಳೋ ಭಾಗ್ಯ ಕಳ್ಕೊಂಡಿರೋದು ನಾನು. ನೀನು ಶ್ರದ್ಧಾ ಎಲ್ಲರೂ ಅಪ್ಪಾಜಿ ಅಂತ ಕರೆದು ಆ ಕೊರತೆನ ಪೂರೈಸ್ತಾ ಇದ್ದೀರ. ಅಷ್ಟರ ಮಟ್ಟಿಗೆ ಖುಷಿ ಪಡ್ತೀನಿ ನಾನು. ಈ ವಿಷಯ ಕೇಳೋದಕ್ಕೆ ಬಂದ್ಯಾ? ಅದು ನೀವಿಷ್ಟು ದಿನದಿಂದ ಏನು ಕಳ್ಕೊಂಡು ಒದ್ದಾಡ್ತಿದ್ದೀರೋ ಅದು ನಿಮಗೆ ಸಿಗೋ ಟೈಮ್ ಬಂದಿದೆ ಅಂತ ಅನಿಸ್ತಾ ಇದೆ. ಏನಮ್ಮ ಕಳ್ಕೊಂಡಿರೋದು? ಸಿಗೋ ಟೈಮು ಯಾವುದಕ್ಕೆ ಬಂದಿರೋದು? ನಾಳೆಯಿಂದಾನೇ ನಿಮಗೆ ಒಳ್ಳೊಳ್ಳೆ ಕನಸು ಬೀಳಕ್ಕೆ ಶುರುವಾಗುತ್ತೆ. ನಿದ್ದೆಲೇ ಮುಗುಳ್ ನಗ್ತಾ ಇರ್ತೀರಾ, ನೋಡ್ತಾ ಇರಿ. ಏನಮ್ಮ ಅದು? ಏನು ವಿಷಯ? ಸ್ವಲ್ಪ ಬಿಡಿಸಿ ಹೇಳು. ಸರ್ಪ್ರೈಸ್. ಸರ್ಪ್ರೈಸಾ? ಅಲ್ಲಮ್ಮ ಊರ್ಮಿಳಾ, ಓಕೆ ಬಿಟ್ಲಲ್ಲ ಇವಳು. ಸರ್ಪ್ರೈಸಾ? ಏನಿರ್ಬೋದು? ಸರ್ಪ್ರೈಸ್ ಅಂದರೆ ಗೊತ್ತಾಗ್ತಿಲ್ವೇ? ಆ ಊರ್ಮಿಳಾ ನಿನ್ಗೊಂದು ಸರ್ಪ್ರೈಸ್ ಇದೆ, ಕಾಯ್ತಾ ಇರೋ ಅಂತ ಒಳ್ಳೆ ಎಚ್ಚರಿಕೆ ಥರ ಕೊಟ್ಬಿಟ್ಟು ಹೋದ್ಲು. ನನಗೂ ಅವಳು ಹಾಗೆ ಹೇಳಿದ್ಲು. ಹಬ್ಬ ಬಂದ್ರೆ ಏನಾಗ್ಬೋದು? ನಾವಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯ ಇಡೀ ಊರ್ ಜನಕ್ಕೆ ಹೇಳ್ತಾಳೆ. ಇಲ್ಲ ಇಲ್ಲ, ಆ ಸತ್ಯ ಎಲ್ಲಿವರೆಗೂ ಗುಟ್ಟಾಗಿರುತ್ತೋ ಅಲ್ಲಿವರೆಗೂ ಅವಳಿ ಮನೇಲಿ ಇರ್ಬೋದು. ಒಂದ್ ವೇಳೆ ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ನೀವಿದ್ರಲ್ಲ ಅದೇ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಪ್ಪಾಜಿನೇ ಅವಳನ್ನ ಒಳಗೆ ಹಾಕಿಸ್ತಾರೆ ಅಷ್ಟೇ. ಮತ್ತೇನಿರ್ಬೋದು?